ಮೋಡ ನೋಡುವಾಗ ತುಂಬ ಜೋರು ಮಳೆ ಬರ್ತದೆ ಅಂತ ಕಾಣ್ತದೆ. ನೋಡಬೇಕು ಎಷ್ಟು ಮಳೆ ಬರ್ತದೆ ಅಂತೇಳಿ. ನೋಡಿ, ಮ್ಯಾಂಗೋ ಜೆಲ್ಲಿ ಮಾಡಿ ಅದನ್ನು ಈ ಜ್ಯೂಸಿಗೆ ಹಾಕ್ತಾ ಇದ್ದಾರೆ. ಮತ್ತು ತೋಟದ ಕೆಲಸ ಮಾಡುವಾಗ ಇದನ್ನೆಲ್ಲ ಕಡಿದು ಬುಡಕ್ಕೆ ಇಡೋದು. ಈ ಹುಡುಗಿಗೆ ಏನಾಗಿದೆ? ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಇವಾಗ ತೋಟಕ್ಕೆ ಬಂದಿದ್ದೇವೆ. 11 ಆಯಿತು. ಸ್ವಲ್ಪ ಮೋಡ ಇದೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದೆವು. ಹಾಗೆ ಮನೆಯಲ್ಲಿ ಅಡುಗೆ ಎಲ್ಲ ಆಗಿದೆ. ಹಾಗೆ ಇನ್ನು ಬೇಗನೆ ಹುಲ್ಲು ತೆಗೆದು ಮನೆಗೆ ಹೋಗೋದು. ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಬೇಗನೆ ಹುಲ್ಲು ತೆಗಿತೇವೆ. ಜಾನ್ ಅವರು ಬ್ಯಾರಲಿಗೆ ಸಗಣಿ ಹಾಕಿ ಬಂದರು. ಹಾಗೆ ಇಲ್ಲಿ ಬಾವಿಯ ನೀರು ಹೋಗುವ ಕಡೆ ಎಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಇವತ್ತು ಇಲ್ಲಿ ತೆಗೆಯುವುದು. ನೋಡಿ, ಹುಲ್ಲು ತೆಗೆದಾಯಿತು. ಒಂದು ನೀರು ಹೋಗುವ ಕಣಿಯನ್ನು ಕ್ಲೀನ್ ಮಾಡಿ ಆಯಿತು. ಇನ್ನು ಸ್ವಲ್ಪ ತುಂಬಿಸಲಿಕ್ಕಿದೆ, ತುಂಬಿಸ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಇದೆ. ಇವಾಗ ಹುಲ್ಲಿನ ಕೆಲಸ ಆಯಿತು. ಇನ್ನು ಸ್ವಲ್ಪ ನನಗೆ ಕರಿಬೇವು ಬೇಕು. ಅದನ್ನು ಇವಾಗ ಕೊಯ್ದು ತಗೊಂಡು ಬರ್ತೇನೆ. ಇವಾಗ ತುಂಬ ಚೆನ್ನಾಗಿದೆ ತೋಟದಲ್ಲಿ, ಹಾಗೆ ಅದನ್ನು ಇವಾಗ ಕೊಯ್ತೇನೆ. ನೋಡಿ, ಇವಾಗೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲದಿದ್ದರೆ ಎಲ್ಲ ಹುಳ ತಿಂದಿತ್ತು. ಇವಾಗ ಏನಿಲ್ಲ, ನೋಡಿ ಕ್ಲೀನಾಗಿದೆ. ನೋಡಿ, ಎಲ್ಲ ಕಡೆ ಅದೇ ರಾಶಿ ರಾಶಿಯಾಗಿದೆ ನೋಡಿ. ನೀರಿನ ಪಸೆ ಇಲ್ಲದ್ದು ಮಾತ್ರ ತೆಗಿತೇನೆ. ಮತ್ತು ತೋಟದ ಕೆಲಸ ಮಾಡುವಾಗ ಇದನ್ನೆಲ್ಲ ಕಡಿದು ಬುಡಕ್ಕೆ ಇಡೋದು. ಎಲ್ಲ ಕಡೆ ನೋಡಿ. ನೋಡಿ, ಮಳೆ ಬಂದ ಮೇಲೆ ತೋಟ ಎಲ್ಲ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ನಿನ್ನೆ ಕೂಡ ಮಳೆ ಬಂದಿತ್ತು, ಆದರೆ ಬೆಳಿಗ್ಗೆ ಮೋಡ ಇತ್ತು. ಇವಾಗಂತೂ ಸುಡು ಬಿಸಿಲು ಆ ಥರ ಉರಿತಾ ಇದೆ ಮೈಯೆಲ್ಲ. ಇವಾಗ ಹುಲ್ಲು ತೆಗೆದಾಗುವಾಗ ಸಾಕಾಗಿ ಹೋಯಿತು. ಅಷ್ಟು ಸೆಕೆ ಆಯಿತು. ಅಂದರೆ ಲೇಟ್ ಕೂಡ ಆಯಿತಲ್ವ, 11 ಗಂಟೆ ಕಳೀತು ಇವಾಗ. ಹಾಗೆ ತುಂಬ ಜಾಸ್ತಿ ಸೆಕೆ ಆಯಿತು. ಹುಲ್ಲಿನ ಕೆಲಸ ಒಂದಾಯಿತು. ಇನ್ನು ಮನೆಗೆ ಹೋಗಿ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಇವತ್ತಿನ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ತೋಟದಿಂದ ಹುಲ್ಲು ತಂದಾದಮೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಇವಾಗ ಸ್ವಲ್ಪ ಅಡುಗೆ ಆಗಬೇಕು. ಸಾಯಂಕಾಲಕ್ಕೆ ನೆಂಟರು ಬರ್ತಾರೆ. ನಮ್ಮ ಅಮ್ಮನ ಮನೆಯಿಂದ ತಮ್ಮ ಅತ್ತಿಗೆಲ್ಲ ಬರ್ತಾರೆ. ಹಾಗಾಗಿ ರಾತ್ರಿಗೆ ಇವಾಗ ಅಡುಗೆ ಆಗಬೇಕು. ಇವಾಗ ನಾನು ಚಿಕನ್ ಗಸಿ ಮಾಡ್ತಾ ಇದ್ದೇನೆ. ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಅದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಮೆಣಸನ್ನು ನಾನು ಫ್ರೈ ಮಾಡ್ತೇನೆ. ಇಲ್ಲಿ 15 ಬ್ಯಾಡಗಿ ಮೆಣಸು ಹಾಗೂ 4 ಗೆಡ್ಡ ಮೆಣಸನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ಮೆಣಸು ಫ್ರೈ ಆದ್ದು ಸಾಕು. ಇವಾಗ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿಯನ್ನು ಹಾಕ್ತೇನೆ. ಇದನ್ನು ಕೂಡ ಫ್ರೈ ಮಾಡ್ತೇನೆ. ನೋಡಿ, ಕೊತ್ತಂಬರಿ ಫ್ರೈ ಆಯಿತು. ಇದನ್ನು ತೆಗಿತೇನೆ. ನೋಡಿ, ಇಲ್ಲಿ ಸ್ವಲ್ಪ ಚಕ್ಕೆ, ಒಂದು 5-6 ಕಾಳು ಮೆಣಸು, 2 ಏಲಕ್ಕಿ, ಬಡಿಶೇಪು 1 ಟೇಬಲ್ ಸ್ಪೂನ್ ಆಗುವಷ್ಟು, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಸ್ವಲ್ಪ ನಾನಿಲ್ಲಿ ಮೆಂತ್ಯ ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ಹೂವು ಮತ್ತು ಇಲ್ಲಿ ಲವಂಗ ಇಷ್ಟನ್ನು ಇವಾಗ ಫ್ರೈ ಮಾಡ್ತೇನೆ. ನೋಡಿ, ಇವಾಗ ಇದೆಲ್ಲ ಫ್ರೈ ಆಯಿತು. ಇದನ್ನು ಕೂಡ ತೆಗಿತೇನೆ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತೇನೆ. ಈಗ ಸ್ವಲ್ಪ ಕರಿಬೇವು ಹಾಕ್ತೇನೆ.
ನೋಡಿ ಇದು ಕೂಡ ಇವಾಗ ಫ್ರೈ ಆಯಿತು. ಇದನ್ನು ತೆಗಿತೇನೆ. ಸಾಕು, ಇಷ್ಟು ಫ್ರೈ ಆದರೆ ಸಾಕಾಗ್ತದೆ. ಇವಾಗ ಎಲ್ಲವನ್ನು ಫ್ರೈ ಮಾಡಿ ಆಯಿತು. ಇದನ್ನು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ತೇನೆ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತೇನೆ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ನೋಡಿ ಮಳೆಯ ಮೋಡ ನೋಡಿ, ಹಾಗೆಯೇ ಬಿಸಿಲು ಕೂಡ ಇದೆ. ತುಂಬ ಕಪ್ಪು ಕಪ್ಪಾಗಿದೆ ಒಂದು ಸೈಡಲ್ಲಿ ಮೋಡ ನೋಡಿ. ಮೋಡ ನೋಡುವಾಗ ತುಂಬ ಜೋರು ಮಳೆ ಬರ್ತದೆ ಅಂತ ಕಾಣ್ತದೆ. ನೋಡಬೇಕು ಎಷ್ಟು ಮಳೆ ಬರ್ತದೆ ಅಂತೇಳಿ. ಕರೆಂಟ್ ಹೋಗೋದ್ರೊಳಗೆ ಬೇಗನೆ ಮಸಾಲವನ್ನು ಗ್ರೈಂಡ್ ಮಾಡಬೇಕು ಅಂತೇಳಿ ಅವಸರದಲ್ಲಿ ಮಸಾಲವನ್ನು ಫ್ರೈ ಮಾಡಿದೆ. ಫ್ರೈ ಮಾಡಿ ಆಗುವಾಗ ಕರೆಂಟ್ ಕೂಡ ಹೋಯಿತು. ಯಾವಾಗ ಬರ್ತದೆ ಗೊತ್ತಿಲ್ಲ, ನೋಡಬೇಕು. ಮೋಡ ತುಂಬ ಜೋರಾಗಿತ್ತು, ಆದರೆ ಮಳೆ ಸ್ವಲ್ಪ ಬಂತು. ಕರೆಂಟ್ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಕರೆಂಟ್ ಒಂದು 20 ಮಿನಿಟ್ಸ್ ಬಂದು ಹೋಯ್ತು ಅಷ್ಟೇ, ಜಾಸ್ತಿ ಇರಲಿಲ್ಲ. ಇವಾಗ ಇನ್ನೂ ನನಗೆ ತೆಂಗಿನಕಾಯಿ ತುರಿಲಿಕ್ಕಿತ್ತು, ಅದಕ್ಕೆ ಕರೆಂಟ್ ಇಲ್ಲ. ನನಗೆ ಮಸಾಲ ಗ್ರೈಂಡ್ ಮಾಡಿ ಆಯಿತು, ಅದೊಂದು ಖುಷಿ ಉಂಟು. ಮತ್ತು ಇಲ್ಲಿ ಮದುವೆ ತಳಿಗೆ ಜ್ಯೂಸ್ ಮಾಡಲಿಕ್ಕಿತ್ತು. ಒಂದು ಸ್ಪೆಷಲ್ ಜ್ಯೂಸ್ ಮಾಡಿದ್ದಾಳೆ, ಮಾವಿನ ಹಣ್ಣು ಹಾಕಿ, ಅದೇ ರೀತಿ ಕಾರ್ನ್ಫ್ಲವರ್ ಹಾಕಿ. ಆ ಜ್ಯೂಸು ಗ್ರೈಂಡ್ ಮಾಡಲಿಕ್ಕಿತ್ತಲ್ಲ, ಮತ್ತು ಕಾರ್ನ್ಫ್ಲವರು, ಸಾಗು ಅದೆಲ್ಲ ಹಾಕಿ ಯಾವುದೋ ಒಂದು ಜ್ಯೂಸ್ ಮಾಡಿದ್ದಾಳೆ. ಅದಕ್ಕೆ ಹೆಸರು ನನಗೆ ಗೊತ್ತಿಲ್ಲ. ಹಾಗೆ ಅದರಲ್ಲಿ ಮಾವಿನ ಹಣ್ಣು ಗ್ರೈಂಡ್ ಮಾಡಲಿಕ್ಕಿತ್ತು, ಅದಕ್ಕೆ ಕೂಡ ಕರೆಂಟ್ ಬೇಕಿತ್ತು. ಅಷ್ಟಾಗುವಾಗ ಕರೆಂಟ್ ಹೋಯಿತು. ಇನ್ನೂ ಯಾವಾಗ ಬರ್ತದೆ ಗೊತ್ತಿಲ್ಲ. ಜ್ಯೂಸ್ ಅಂತೂ ರೆಡಿ ಆಯಿತು. ನಂದು ಮಸಾಲ ಕೂಡ ಗ್ರೈಂಡ್ ಮಾಡಿ ಆಯಿತು. ನೋಡಿ, ಮ್ಯಾಂಗೋ ಜೆಲ್ಲಿ ಮಾಡಿ ಅದನ್ನು ಈ ಜ್ಯೂಸಿಗೆ ಹಾಕ್ತಾ ಇದ್ದಾಳೆ. ಯಾವುದೋ ಒಂದು ಸ್ಪೆಷಲ್ ಜ್ಯೂಸ್ ಅಂತೆ, ಸಮ್ಮರ್ ಡ್ರಿಂಕ್. ಸಮ್ಮರ್ ಹೋಯ್ತು, ಈಗ ಮಳೆಗಾಲ ಇನ್ನೂ ಕೂಡ 10 ದಿವಸ ಉಂಟು ಮಳೆಗಾಲ ಸ್ಟಾರ್ಟ್ ಆಗಲಿಕ್ಕೆ. ನೋಡಿ, ಇವಾಗ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದೆ. ಇನ್ನು ಸ್ವಲ್ಪ ನಾನು ಇದಕ್ಕೆ ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ತೇನೆ. ಅದಕ್ಕೇ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ತೇನೆ. ಇವಾಗ ತುಪ್ಪ ಮತ್ತು ಎಣ್ಣೆ ಹಾಕಿಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ. ನೋಡಿ, ಇದು ಗಸಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದ್ರಿಂದ ನಾನು ಇದಕ್ಕೆ 4 ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನು ಹಾಕ್ತೇನೆ. ಸ್ವಲ್ಪ ಗಸಿ ಜಾಸ್ತಿ ಬರ್ತದೆ ಈ ಥರ ಮಾಡಿದರೆ. ಅದೇ ರೀತಿ ಚಿಕನ್ ಕೂಡ ಟೇಸ್ಟ್ ಸೂಪರ್ ಆಗ್ತದೆ. ನೋಡಿ, ಇದನ್ನು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ಚಿಕನ್ನೊಂದಿಗೆ ಈರುಳ್ಳಿ ಕೂಡ ಚೆನ್ನಾಗಿ ಬೇಯ್ತದೆ. ನೋಡಿ, ಇವಾಗ ಇಷ್ಟು ಫ್ರೈ ಆಯಿತು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದೆ. ಅದಕ್ಕೆ ನಾನು ಒಂದು ತುಂಡು ಶುಂಠಿ, 2 ಕಾಯಿಮೆಣಸು, ಹಾಗೆಯೇ 3 ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಅದನ್ನು ಹಾಕ್ತೇನೆ. ಇದನ್ನು ಕೂಡ ಸ್ವಲ್ಪ ಬಾಡಿಸಿಕೊಂಡ್ರೆ ಆಯಿತು. ನೋಡಿ, ಇವಾಗ ಇದು ಸ್ವಲ್ಪ ಬಾಡಿಸಿಕೊಂಡಾಯಿತು. ಅದಕ್ಕೆ ಇವಾಗ ನಾನು ಚಿಕನನ್ನು ಹಾಕ್ತೇನೆ. ಇಲ್ಲಿ ನಾನು 2.5 kg ಚಿಕನ್ ತೊಗೊಂಡಿದ್ದೇನೆ. ಇದನ್ನು ಹಾಕ್ತೇನೆ. ಸ್ವಲ್ಪ ಅರಸಿನ ಹುಡಿ ಹಾಕ್ತೇನೆ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಇವಾಗ ಇದು ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಮಸಾಲ ಹಾಕಿ ಬೇಯಿಸ್ಕೊಳ್ಬೇಕು. 5 ನಿಮಿಷ ಬೇಯಿಸ್ಕೊಳ್ತೇನೆ. ಆಮೇಲೆ ಇದಕ್ಕೆ ನಾನು ಕಡಿದಿಟ್ಟಂಥ ಮಸಾಲವನ್ನು ಹಾಕಿ ಮಸಾಲದಲ್ಲೇ ಈ ಚಿಕನ್ ಬೇಯಬೇಕು. ನೋಡಿ, ಇವಾಗ ಚಿಕನ್ ಬೇಯಲಿಕ್ಕೆ ಇಟ್ಟು ಒಂದು 10 ಮಿನಿಟ್ಸ್ ಆಯಿತು. ನೀರು ಬಿಟ್ಟಿದೆ ನೋಡಿ. ಇವಾಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ನೋಡಿ, ಮಸಾಲ ನೈಸಾಗಿ ಗ್ರೈಂಡ್ ಮಾಡಿದೆ. ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಮಸಾಲ ಹಾಕಿ ಆಯಿತು. ಸ್ವಲ್ಪ ನೀರನ್ನು ಹಾಕ್ತೇನೆ.
ಇನ್ನು ಈ ಮಸಾಲದಲ್ಲಿ ಈ ಚಿಕನ್ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಅದಕ್ಕೆ ಉಪ್ಪನ್ನು ಹಾಕ್ತೇನೆ. ಇನ್ನು ಈ ಮಸಾಲದಲ್ಲೇ ಈ ಚಿಕನ್ ಚೆನ್ನಾಗಿ ಬೇಯಬೇಕು. ಹಾಯ್ 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 ಜಿಯಾನ, ಹಾಯ್ ಈ ಜಿಯಾನ ಜಿಯಾನ ಹಾಯ್. ಈ ಹುಡುಗಿಗೆ ಏನಾಗಿದೆ ನೋಡಿ, ಮನ್ವಿದ್ದಾಳ ಸ್ಪೆಷಲ್ ಡ್ರಿಂಕ್ ಎಂಟ್ರಿಗೆ ಇವಾಗ ಕೊಡ್ತಾ ಇದ್ದಾಳೆ. ಇವಾಗ ಇಲ್ಲಿ ಒಂದು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಇದನ್ನು ಇವಾಗ ಫ್ರೈ ಮಾಡ್ತೇನೆ. ಇದನ್ನು ಒಳ್ಳೆ ಪರಿಮಳ ಬರುವ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಅರಸಿನ ಹುಡಿ ಹಾಕ್ತೇನೆ. ನೋಡಿ, ಇವಾಗ ಚಿಕನ್ ಕೂಡ ಬೇಯ್ತಾ ಬಂತು. ಇನ್ನು ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ನೋಡಿ, ಇವಾಗ ಸ್ವಲ್ಪ ನೀರಿದೆ. ಇನ್ನು ಕಾಯಿ ತುರಿ ಹಾಕಿದ ಕೂಡಲೇ ಬಿಸಿಯಾಗಿ ಬಿಡ್ತದೆ. ಕಾಯಿ ತುರಿ ಕೂಡ ಇವಾಗ ಫ್ರೈ ಆದ್ದು ಸಾಕು. ನೋಡಿ, ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನಾನು ಒಂದು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ನೋಡಿ, ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತೇನೆ. ಕಾಯಿ ತುರಿಯನ್ನು ಹಾಕಿ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಕುದಿ ಬಂದರೆ ಚಿಕನ್ ಗಸಿ ರೆಡಿ ಆಗ್ತದೆ. ನೋಡಿ, ಇವಾಗ ಸ್ವಲ್ಪ ಡ್ರೈ ಆಗ್ತಾ ಬಂತು. ಈ ಥರನೇ ಬರಬೇಕಿದು. ನೋಡಿ, ಇವಾಗ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ರಾತ್ರಿಗೆ ಚಿಕನ್ ಗಸಿ ರೆಡಿ ಆಯಿತು. ಇನ್ನೊಂದು ಸಾರು ಆಗಬೇಕು. ಸಾರು ಬೇಯಿಸಿಟ್ಟಿದ್ದೇನೆ. ಇನ್ನು ಅದಕ್ಕೆ ಒಗ್ಗರಣೆಯನ್ನು ಹಾಕಿದರೆ ಸಾರು ಕೂಡ ರೆಡಿ ಆಗ್ತದೆ. ಹಾಗೆಯೇ ಅನ್ನ ಕೂಡ ಇನ್ನು ವೈಟ್ ರೈಸ್ ಮಾಡ್ತೇನೆ ರಾತ್ರಿಗೆ. ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಇದೆ. ರಾತ್ರಿಗೆ ಮಕ್ಕಳಿಗೆ ವೈಟ್ ರೈಸ್ ಅಂದರೆ ಇಷ್ಟ, ಹಾಗಾಗಿ ವೈಟ್ ರೈಸ್ ಮಾಡ್ತೇನೆ. ನೋಡಿ, ಆ ಕಡೆಯಿಂದ ನವಿಲು ಹೋಗ್ತಿರೋದು ನೋಡಿ. 2 ನವಿಲಿದೆ. ಮನೆಯಿಂದ ಹಲಸಿನ ಹಣ್ಣು ಬಂದಿದೆ. ಇದೊಂದು ಹಣ್ಣಾಗಿದೆ. ಇವಾಗ ಇದನ್ನು ಕಟ್ ಮಾಡಬೇಕು. ಬಾಯ್ ಬಾಯ್ ಜಸ್ವಿತಾ, ಬಾಯ್ ಜೆನಿವಿ, ಬಾಯ್ ಬಾಯ್ ಬಾಯ್. ನೋಡಿ, ತಮ್ಮ ಅತ್ತಿಗೆ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಬಾಯ್ ಬಾಯ್. ನೋಡಿ, ಗಿಳಿ ಪೇರಳೆ ಹಣ್ಣು ತಿನ್ನೋದು ನೋಡಿ. ಅದಕ್ಕೆ ಇವಾಗ ಏನು ತಿನ್ನಲಿಕ್ಕಿಲ್ಲ, ಹಾಗಾಗಿ ಇಲ್ಲಿ ಪೇರಳೆ ಮರದಲ್ಲಿ ಪೇರಳೆ ಹಣ್ಣು ಹಣ್ಣಾಗಿದ್ದು ಇದೆ. ಅದನ್ನು ತಿನ್ನಲಿಕ್ಕೆ ಬಂದಿದೆ ನೋಡಿ. ಇವಾಗ ತಿಂತಾ ಇದೆ.